ನಮಸ್ಕಾರ ಪ್ರಿಯ ಓದುಗರೆ, ಅರುಣಾನುರಾಗದ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಡಾಕ್ಟರ್ ಸಂಜಯ್ ಅತ್ತ ಹೋಗುತ್ತಲೇ, ಅಮ್ಮ, ಡಿಸ್ಚಾರ್ಜ್ ಪ್ರೋಸೆಸ್ ಎಲ್ಲ ಮುಗಿದಿದೆ, ನೀವು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ ಎಂದಳು ಅರುಣ. ನೀವು ಹೊರಗಡೆ ಬನ್ನಿ, ನಾನು ಟ್ಯಾಕ್ಸಿಗೆ ಫೋನ್ ಮಾಡ್ತೀನಿ ಎನ್ನುತ್ತಾ ಹೊರಟ ಅರುಣಾಳನ್ನು ತಡೆದು, ಅರುಣ, ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಎಂದರು ಮಂಜುನಾಥ್. ಅಪ್ಪ, ನೀವ್ಯಾಕೆ ಅದರ ಬಗ್ಗೆ ಯೋಚನೆ ಮಾಡೋದು? ಎಷ್ಟೋ ಆಯಿತು, ಅದನ್ನು ಕಟ್ಟಿ ಕ್ಲಿಯರ್ ಮಾಡಿದ್ದೂ ಆಯಿತು. ಈ ಹಾಸ್ಪಿಟಲ್ ವಾತಾವರಣದಲ್ಲಿ ಇದ್ದು ನಿಮಗೆ ಬೇಜಾರು ಆಗಿಲ್ವಾ? ನಡೀರಿ, ಮೊದಲು ಮನೆಗೆ ಹೋಗೋಣ ಎಂದು ಮಾತು ಮರೆಸಿದಳು ಅರುಣ. ಫೋನ್ ಕಿವಿಗಿಡುತ್ತಾ, ಹಲೋ ಟ್ಯಾಕ್ಸಿ, ಆಚೆ ಇದ್ದೀರಾ? 5 ಮಿನಿಟ್ಸ್ ಬರ್ತೀವಿ ಎಂದು ಹೇಳುತ್ತಾ, ಅಮ್ಮ, ಟ್ಯಾಕ್ಸಿ ಬಂದಿದೆ, ನಡೀರಿ ಹೋಗೋಣ ಎಂದು ಮೆಲ್ಲಗೆ ಮಂಜುನಾಥ್ ಅವರನ್ನು ಎಬ್ಬಿಸಿ, ಅಮ್ಮ, ನೀನು ಅಪ್ಪನ ಹಿಡ್ಕೊಂಡು ಮೆಲ್ಲಗೆ ಕರ್ಕೊಂಡು ಬಾ, ನಾನು ಬ್ಯಾಗ್ ತಗೋತೀನಿ ಎಂದಳು. ಕೊನೆಯದಾಗಿ ಹಾಸ್ಪಿಟಲ್ ಬಿಡುವ ಮುನ್ನ ಡಾಕ್ಟರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಬೇಕು ಎಂದು ಅವಳ ಕಂಗಳು ಸುತ್ತಲೂ ನೋಡಿದವು. ಆದರೆ ಡಾಕ್ಟರ್ ಸಂಜಯ್ ಎಲ್ಲೂ ಕಾಣಿಸಲಿಲ್ಲ. ನಿರಾಸೆಯಿಂದ ಹೊರ ನಡೆದು ಟ್ಯಾಕ್ಸಿ ಹತ್ತಿ ಮನೆ ಕಡೆ ಹೊರಟರು ಮಂಜುನಾಥ್ ಫ್ಯಾಮಿಲಿ. ಕಿಟಕಿಯಲ್ಲಿ ಹಾಸ್ಪಿಟಲ್ ಕಡೆನೇ ನೋಡುತ್ತಾ ಸಂಜಯ್ ಬಗ್ಗೆ ಯೋಚನೆ ಮಾಡುತ್ತಾ ಕಣ್ತುಂಬಿಕೊಂಡರು ಮಂಜುನಾಥ್. ಸಂಜಯ್ ವಾರ್ಡಿನಿಂದ ಬರುವಾಗ ಮಂಜುನಾಥ್ ಇದ್ದ ವಾರ್ಡ್ ಖಾಲಿ ಇರುವುದನ್ನು ಗಮನಿಸಿ ಅದೇ ರೂಮನ್ನು ನೋಡುತ್ತಾ ಅವರೊಂದಿಗೆ ಕಳೆದ ನೆನಪುಗಳು ಮರುಕಳಿಸಿ ಏನೋ ಕಳೆದುಕೊಂಡ ಫೀಲಿಂಗ್ ಆಗ್ತಿದೆಯಲ್ಲ, ಮನಸ್ಸು ಯಾವಾಗಲೂ ಇಷ್ಟು ಒಬ್ಬರ ಆಬ್ಸೆನ್ಸ್ ಫೀಲ್ ಮಾಡಿರಲಿಲ್ಲ, ಛೇ ನನಗೆ ಏನಾಗಿದೆ ಅಂದುಕೊಳ್ಳುತ್ತಾ ನರ್ಸ್ ಬಳಿ ಇದ್ದ ಚಿನ್ಮಯ್ ಹೆಲ್ತ್ ರಿಪೋರ್ಟ್ ತೆಗೆದುಕೊಂಡು ತನ್ನ ಕ್ಯಾಬಿನ್ ಕಡೆ ನಡೆದರು ಡಾಕ್ಟರ್ ಸಂಜಯ್. 3 ದಿನಗಳ ನಂತರ ಮನೆ ನೋಡಿದ ಮಂಜುನಾಥ್, ಜೀವಂತವಾಗಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ ಎಂದು ಕೈ ಹಿಡಿದು ಉಸಿರು ಬಿಟ್ಟು ಹೇಳಿದರು. ರೀ, ನೀವೇನು ಬರೀ ಅಪಶಕುನ ಮಾತಾಡ್ತೀರಾ, ಬನ್ನಿ ನಿಧಾನಕ್ಕೆ ಇಳೀರಿ, ಇವಾಗೆಲ್ಲ ಒಳ್ಳೆಯದೇ ಆಯ್ತಲ್ಲ ಎಂದರು ಲಕ್ಷ್ಮಿ. ಅಮ್ಮ, ಮೆಲ್ಲಗೆ ಅಪ್ಪನ ಕರ್ಕೊಂಡು ಒಳಗೆ ಹೋಗಿ ನಾನು ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಬರ್ತೀನಿ ಎಂದು ಹೇಳಿ ಮಂಜುನಾಥ್ ಅವರನ್ನು ಇಳಿಸಿದಳು ಅರುಣ. ಲಕ್ಷ್ಮಿ ಮತ್ತು ಮಂಜುನಾಥ್ ಇಬ್ಬರು ಬಾಗಿಲ ಬಳಿ ಬರುತ್ತಲೇ, ಅಪ್ಪ ಅಪ್ಪ ಅಲ್ಲೇ ನಿಲ್ಲಿ, ಒಳಗಡೆಯಿಂದ ಜೋರಾಗಿ ಕೂಗಿದಳು ವರುಣ. ಏನೇನೆಂದು ಅಪ್ಪಂಗೆ ಸುಸ್ತಾಗ್ತಿದೆ, ಒಳಗೆ ಹೋಗೋಕೆ ಬಿಡು ಎಂದು ರೇಗಿದಳು ಅರುಣ. ಇರೇ ಅಕ್ಕ, ಅಪ್ಪಂಗೆ ದೃಷ್ಟಿ ತೆಗಿತೀನಿ, ಆಸ್ಪತ್ರೆಯಿಂದ ಮನೆಗೆ ಬರ್ತಾ ಇದ್ದಾರೆ, ಎಲ್ಲ ದೃಷ್ಟಿನೂ ಆಚೆಗೆ ಹೋಗ್ಬಿಡ್ಲಿ, ಇನ್ಮೇಲೆ ಅಪ್ಪನಿಗೆ ಏನೂ ಆಗೋದು ಬೇಡ ಎಂದಳು ವರುಣ. ಅಯ್ಯೋ ಮುದ್ದಮ್ಮ, ಎಷ್ಟು ದೊಡ್ಡೊಳಗೆ ಬಿಟ್ಟಿದೆಯಾ ನೀನು ಎಂದು ತನ್ನ ತಂಗಿಯ ನಡವಳಿಕೆಯನ್ನು ಮೆಚ್ಚಿಕೊಂಡು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಮೊಟಕಿದ್ದಳು ಅರುಣ. ತಲೆ ಉಜ್ಜಿಕೊಳ್ಳುತ್ತಾ, ಅಕ್ಕ ಎಂದಳು ವರುಣ. ಹೇ, ನೀವಿಬ್ಬರು ಒಳಗೆ ಹೋದ್ಮೇಲೆ ಕಿತ್ತಾಡಿ ಆಯಿತಾ, ಈಗ ಅದೇನು ಮಾಡಬೇಕು ಮಾಡು ಎಂದು ಲಕ್ಷ್ಮಿ ಗದುರಿದರು. ಬಿಡೆ, ಮಕ್ಕಳ ಮೇಲೆ ಯಾಕೆ ರೇಗಾಡ್ತೀಯಾ, ಪಾಪ ಏನೋ ಅವಳ ಆಸೆ, ಮಾಡಲಿ ಬಿಡು ಎಂದರು ಮಂಜುನಾಥ್. ನೀವು ಸುಮ್ಮನಿರಿ, ಯಾವಾಗಲೂ ಒಂದೇ ಇವರಿಗೆ, ಯಾವಾಗಲೂ ತಮಾಷೆ ಮಾಡಿಕೊಂಡಿರೋದು ಎಂದರು ಲಕ್ಷ್ಮಿ. ಒಂದು ತಟ್ಟೆಯಲ್ಲಿ ಓಕಳಿ ನೀರು, ವೀಳ್ಯದೆಲೆ ತೆಗೆದುಕೊಂಡು ಬಂದು ಅವರ ಕಣ್ಣು ಇವರ ಕಣ್ಣು ಯಾರ ಕಣ್ಣು ನಮ್ಮಪ್ಪಂಗೆ ತಾಗದೇ ಇರಲಿ ಎಂದು ದೃಷ್ಟಿ ತೆಗೆದು, ಈಗ ಒಳಗೆ ಹೋಗಿ ರೂಮ್ ರೆಡಿ ಮಾಡಿದ್ದೀನಿ, ನಾನು ಇದನ್ನು ಚೆಲ್ಲಿ ಬರ್ತೀನಿ ಎಂದಳು ವರುಣ. ಆಹಾ, ಅಡಗಲಜ್ಜಿ ಎಂದು ರೇಗಿದಳು ಅರುಣ. ಹ್ಞೂ, ನೀನು ಹಳೆಯ ಮುದುಕಿ ಎಂದು ನಕ್ಕಳು ವರುಣ. ತಲೆಯ ಮೇಲೆ ಕುಕ್ಕಿ ಒಳಗೆ ಬಾ, ನೋಡ್ಕೋತೀನಿ ಎಂದಳು ಅರುಣ. ಹೇ ಹೋಗೆ ಎಂದು ಮೂತಿ ತಿರುವಿ ತಟ್ಟೆ ಹಿಡಿದು ಹೊರಗೆ ನಡೆದಳು ವರುಣ. ಒಳಗೆ ಬಂದು ರೂಮಿನ ಮಂಚದ ಮೇಲೆ ಮಂಜುನಾಥ್ ಅವರನ್ನು ಮಲಗಿಸಿ, ಅಪ್ಪ ನೀವು ರೆಸ್ಟ್ ಮಾಡಿ, ನನಗೆ ಕೆಲಸ ಇದೆ, ಸೈಟ್ ವಿಸಿಟ್ ಹೋಗಬೇಕು, ಹಾಗೆ ಬಿಲ್ಡರ್ನ ಕೂಡ ಮೀಟ್ ಮಾಡಿಕೊಂಡು ಬರಬೇಕು, ನಾನಿನ್ನು ಹೊರಡ್ತೀನಿ ಎಂದಳು ಅರುಣ. ಈಗ ತಾನೇ ಬಂದಿದ್ದೀವಿ, ಇರು ಸ್ವಲ್ಪ ರೆಸ್ಟ್ ತಗೊಂಡು ಹೋಗು, ಅಷ್ಟೊಂದು ಏನು ಅರ್ಜೆಂಟು ಎಂದು ತಡೆದರು ಲಕ್ಷ್ಮಿ. ಇಲ್ಲಮ್ಮ, ಟೈಮ್ ಆಗುತ್ತೆ, ನಾನು ಹೊರಡಲೇಬೇಕು ಎಂದು ಹೊರಟಳು ಅರುಣ. ಅಕ್ಕ, ಊಟ ಮಾಡಿಕೊಂಡು ಹೋಗು, ಅಡುಗೆ ಮಾಡಿದ್ದೀನಿ ಎಂದಳು ಆಚೆಯಿಂದ ಒಳಗೆ ಬಂದ ವರುಣ. ಅವಳ ತಂಗಿಯ ಈ ಮಾತನ್ನು ಕೇಳಿ, ಅಬ್ಬಾ ನೀನಾ, ಬೇಡಮ್ಮ, ನನಗಿನ್ನೂ ಜೀವದ ಮೇಲೆ ತುಂಬ ಆಸೆ ಇದೆ,
ನನ್ನ ಪಾಲಿದ್ದು ನೀನೇ ತಿನ್ನು ಡುಮ್ಮಿ ಎಂದು ನಕ್ಕಳು ಅರುಣ. ಅಮ್ಮ ನೋಡಮ್ಮ ಅಕ್ಕನ್ನ ಯಾವಾಗಲೂ ರೇಗಿಸ್ತಾಳೆ ಎಂದು ಅಳುವ ಮುಖ ಮಾಡಿ ಲಕ್ಷ್ಮಿ ತೋಳಲ್ಲಿ ಹೊಕ್ಕಳು ಅರುಣ. ಸುಮ್ಮನಿರೆ ಅರುಣ, ಹಾಗೆಲ್ಲ ಹೇಳಿದರೆ ಅವಳಿಗೆ ಬೇಜಾರಾಗಿ ನಾಳಿಂದ ಒಂದು ಸ್ಪೂನ್ ಕಡಿಮೆ ತಿಂದರೆ ಕಷ್ಟ ಎಂದು ಹೇಳಿ ಜೋರಾಗಿ ನಕ್ಕರು ಲಕ್ಷ್ಮಿ. ಲಕ್ಷ್ಮಿಯ ಮಾತಿಗೆ ತುಂಬ ನಗು ತುಂಬಿತ್ತು. ಇದನ್ನು ನೋಡುತ್ತಲೇ ಮಂಜುನಾಥ್ ಕಣ್ತುಂಬಿಕೊಂಡರು. ಅರು, ಮಳೆ ಬರೋ ಹಾಗೆ ಇದೆ. ಆಗಲೇ ಟೈಮ್ ಆಗಿದೆ ಅಂತಿದೆಯಾ? ಬಸ್ಸಿಗೆ ಬೇಡ, ನನ್ನ ಗಾಡಿ ತಗೊಂಡು ಹೋಗು ಎಂದರು ಮಂಜುನಾಥ್. ಸರಿಯಪ್ಪ, ಹಾಗೆ ಮಾಡ್ತೀನಿ. ನೀವು ಊಟ ಮಾಡಿ ಟ್ಯಾಬ್ಲೆಟ್ ತಗೊಳ್ಳಿ, ವರುಣ ನೋಡಿಕೊಡು ಆಯಿತಾ ಎಂದು ಹೇಳಿ ಎಲ್ಲರಿಗೂ ಬಾಯ್ ಹೇಳಿ ಒಂದಷ್ಟು ಫೈಲ್ ಮತ್ತು ಬ್ಯಾಗ್ ಹಿಡಿದು ಗಾಡಿ ಕೀ ತೆಗೆದುಕೊಂಡು ಹೊರಗೆ ಹೊರಟಳು ಅರುಣ. ಚಾಚಾನ ಅಂಗಡಿಯ ಮುಂದೆ ಚಹಾ ಕುಡಿಯುತ್ತಾ, ಸಿಗರೇಟ್ ತುದಿಗೆ ಬೆಂಕಿ ತಾಗಿಸಿ ದಮ್ ಎಳೆಯುತ್ತಾ ಮನಸ್ಸಿನಲ್ಲಿ ರಮಣನ ಬಗ್ಗೆ ಯೋಚಿಸುತ್ತಾ ತನ್ನ ಬೈಕ್ ಮೇಲೆ ಕುಳಿತಿದ್ದ ಸೂರ್ಯ ಡಲ್ ಆಗಿ ಕೂತಿದ್ದನ್ನು ಗಮನಿಸಿ, ಯಾಕೆ ಸೂರ್ಯ ಬೇಟ, ಮನಸ್ಸು ಸರಿ ಇಲ್ವಾ ಎಂದರು ಚಾಚಾ. ಒಲ್ಲದ ಮನಸ್ಸಿನಲ್ಲಿ ಸೂರ್ಯ, ಹೇ ಹಂಗೇನಿಲ್ಲ ಚಾಚಾ, ಆರಾಮಾಗಿದ್ದೀನಿ ಎಂದು ಮಾತು ತಿಳಿಸಿದನು. ಅಂದಹಾಗೆ ಎಲ್ಲಿ ಉಳಿದ ಕಪಿ ಸೈನ್ಯ, ಕಾಣಿಸ್ತಾನೆ ಇಲ್ವಲ್ಲ ಎಂದರು ಚಾಚಾ ಸುತ್ತಲೂ ನೋಡುತ್ತಾ. ನಾನು ಬೆಳಗ್ಗೆನೇ ರೂಮಿಂದ ಬಂದೆ, ಅವರಿನ್ನೂ ಮಲಗಿದ್ರು, ಮತ್ತೆ ನಾನು ರೂಮ್ಗೆ ಹೋಗಲೇ ಇಲ್ಲ ಚಾಚಾ ಎಂದನು ಸೂರ್ಯ. ಅದೇ ಸಮಯಕ್ಕೆ ಫೋನ್ ರಿಂಗ್ ಆಗುತ್ತದೆ. ಫೋನ್ ತೆಗೆದು ನೋಡಿದ ಸೂರ್ಯ, ನೋಡಿ ಅವರೇ ಫೋನ್ ಮಾಡ್ತಾ ಇದ್ದಾರೆ ಎಂದು ಚಾಚಾಗೆ ತೋರಿಸಿ ಹೇಳಿದ ಸೂರ್ಯ. ಹಲೋ ಗುರು, ಎಲ್ಲಿದ್ದೀಯಾ ಎಂದ ಆ ಕಡೆಯಿಂದ ಕರಿಯ. ನನ್ನ ಮಕ್ಕಳ, ಈಗ ಎಚ್ಚರ ಆಯ್ತಾ ನಿಮಗೆ? ನಾನಿಲ್ಲೇ ಚಾಚಾ ಅಂಗಡಿ ಹತ್ರ ಇದ್ದೀನಿ. ಅತ್ತಿಗೆನ ಕರ್ಕೊಂಡು ಬರೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅವರನ್ನು ಮನೆಗೆ ಬಿಟ್ಟು ನಾನು ನಮ್ಮ ಅಡ್ಡಾಗೆ ಬರ್ತೀನಿ. ಎಲ್ಲರೂ ಅಲ್ಲಿಗೆ ಬನ್ನಿ, ಅಲ್ಲೇ ಸಿಗೋಣ ಎಂದನು ಸೂರ್ಯ. ಹಾಂ, ಮತ್ತೆ ಈ ಚೋಟು ಸ್ಕೂಲ್ ವಿಷಯ ಏನಾಯಿತು ಎಂದ ಸೂರ್ಯ ಅಲ್ಲೇ ಇದ್ದ ಚೋಟುವನ್ನು ನೋಡಿ. ಸ್ಕೂಲ್ ಹತ್ರ ಹೋಗಿದ್ದೆ ಗುರು, ಅವನಿಗೆ ಅಡ್ಮಿಷನ್ ಮಾಡಿಸ್ಬೇಕು. ನಾಳೆ ಚೋಟುನ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿ ಬರ್ತೀನಿ ಎಂದನು ಕರಿಯ ಚುಟುಕಾಗಿ. ಸರಿ ಆಯಿತು, ಮತ್ತೆ ಫೋನ್ ಮಾಡು ಎಂದು ಹೇಳಿ ಕಾಲ್ ಕಟ್ ಮಾಡಿದ ಸೂರ್ಯ. ಹೇ ಚೋಟು, ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀಯ ನೀನು, ಖುಷಿನಾ ಎಂದನು. ಹೋ, ತುಂಬ ಖುಷಿ ಮಾಮ, ನಾನು ಸ್ಕೂಲ್ಗೆ ಹೋಗ್ತೀನಿ ಎಂದು ಕುಣಿದು ಸೂರ್ಯನ ಬಿಗಿದಪ್ಪಿ ಮುತ್ತು ಕೊಟ್ಟ ಚೋಟು. ಸೂರ್ಯನ ಈ ಮಾತು ಕೇಳಿ ಭಾವುಕರಾದ ಚಾಚಾ, ಸೂರ್ಯ ಬೇಟಾ ಎಂದು ಕಣ್ತುಂಬಿಕೊಂಡರು. ಚಾಚಾ, ನನಗೆ ಈ ಸೆಂಟಿಮೆಂಟೆಲ್ಲ ಆಗಲ್ಲ ಅಂತ ನಿಮಗೆ ಗೊತ್ತಿದ್ರೂ ನೀವೇನಿದು? ಇನ್ನೊಂದು ಟೀ ಕೊಡಿ, ಕುಡ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ ಎಂದನು ಸೂರ್ಯ. ಟೀ ತರೋಕೆ ಹೋದರು ಚಾಚಾ. ಕೆಲಸದ ಮೇಲೆ ಹೊರಟ ಅರುಣಾಳಿಗೆ ಪೂಜಾಳ ಕರೆ ಬಂದಿತ್ತು. ಹಲೋ ಅರು, ಎಲ್ಲಿದೆಯಾ ಎಂದಳು ಪೂಜಾ. ನಾನು ಸೈಟ್ ವಿಸಿಟ್ ಮಾಡಿಕೊಂಡು ಮೇಸ್ತ್ರಿ ಹತ್ರ ಮಾತಾಡಿ ಈಗ ಬಿಲ್ಡರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಕಣೆ. ನನ್ನ ಕೊಟೇಶನ್ ಅವ್ರಿಗೆ ಓಕೆ ಆಗಿ ಕಾಂಟ್ರಾಕ್ಟ್ ನಮಗೆ ಆದರೆ ಖುಷಿಯಾಗುತ್ತೆ ನೋಡು ಎಂದಳು ಅರುಣ. ಬಿಡೆ, ನಿನ್ನಷ್ಟು ಚೆನ್ನಾಗಿ ಕೊಟೇಶನ್ ಯಾರೂ ರೆಡಿ ಮಾಡಲ್ಲ ನಮ್ಮ ಆಫೀಸಲ್ಲಿ. ಅದಕ್ಕೆ ತಾನೇ ಆ ಛತ್ರಪತಿ ಶಿವಾಜಿ ನಿನ್ನನ್ನೇ ಕಳಿಸೋದು ಎಂದಳು ಪೂಜಾ. ಲೇ, ಮರ್ಯಾದೆ ಕೊಡೆ, ಅವರು ನಮ್ಮ ಬಾಸ್. ಆಫೀಸಲ್ಲಿ ಇದೆಯಾ, ಯಾರಾದರೂ ಕೇಳಿಸ್ಕೊಂಡು ಮ್ಯಾನೇಜರ್ಗೆ ಹೇಳಿದರೆ ಅಷ್ಟೇ ನಿನ್ನ ಕತೆ, ಗೇಟ್ ಪಾಸ್ ಕೊಡ್ತಾರೆ ಎಂದು ಎಚ್ಚರಿಸಿದಳು ಅರುಣ. ಅಯ್ಯೋ, ನಾನು ಆಫೀಸಲ್ಲಿ ಇಲ್ಲ ಕಣೆ, ಕ್ಯಾಂಟೀನಿಗೆ ಬಂದೆ ಕಾಫಿ ಕುಡಿಯೋಣ ಅಂತ. ಸರಿ ಪೂಜಾ, ಮಳೆ ಬರೋ ಹಾಗೆ ಬೇರೆ ಆಗಿದೆ, ಬೇಗ ಬಿಲ್ಡರ್ಸ್ನ ಮೀಟ್ ಮಾಡಿ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಇಲ್ಲ, ಮನೆಗೆ ಬಾ, ಮಾತಾಡೋಣ ಎಂದಳು ಅರುಣ. ಮನೆಗಾ? ಇಲ್ಲಮ್ಮ, ನಾನು ಫುಲ್ ಬ್ಯುಸಿ. ಸಂಜೆ ರಾಜೇಶ್ ಜೊತೆಗೆ ಶಾಪಿಂಗ್, ಮೂವಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾಳೆ ಆಫೀಸ್ಗೆ ಹೋಗುವಾಗ ಬರ್ತೀನಿ. ಅಂಕಲ್ನೂ ನೋಡಿದ ಹಾಗೆ ಆಗುತ್ತೆ, ಒಳ್ಳೆ ತಿಂಡಿನೂ ಸಿಗುತ್ತೆ ಎಂದಳು ಪೂಜಾ. ಅಯ್ಯ ನಿನ್ನ, ಬರೀ ತಿನ್ನೋದ್ರಲ್ಲೇ ಇರು. ಪಾಪ ಆ ರಾಜೇಶ ನಿನ್ನ ಕೈಲಿ ಸಿಕ್ಕು, ಅವನ ಕತೆ ಗೋವಿಂದ. ಸರಿ, ನಾನು ಹೊರಡ್ತೀನಿ, ಫ್ರೀ ಆದರೆ ಸಂಜೆ ಕಾಲ್ ಮಾಡು ಎಂದು ಹೇಳಿ ಕಾಲ್ ಕಟ್ ಮಾಡಿ ಬೈಕ್ ಚಾವಿ ತಿರುಗಿಸಿ ಆ ನೀಲಕೇಶಕ್ಕೆ ಸ್ವಲ್ಪವೂ ತೊಂದರೆ ಆಗದಂತೆ ಹೆಲ್ಮೆಟ್ ಧರಿಸಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಟಾಳು ಅರುಣ.
ಬಿಲ್ಡರ್ ಹೇಳಿದ ಜಾಗಕ್ಕೆ ಬಂದು ಸುತ್ತ ನೋಡಿದ ಅರುಣ ಕಾಫಿ ಶಾಪ್ ಒಳಗಡೆ ಬಂದು ನೋಡಿ, ಸದ್ಯ ಇನ್ನೂ ಬಂದಿಲ್ಲ, ಲೇಟ್ ಆಯ್ತೇನೋ ಅಂದ್ಕೊಂಡೆ. ಅಮ್ಮಯ್ಯ, ಫೋನ್ ಮಾಡೋಣ ಎಂದು ತನ್ನ ಫೋನ್ ತೆಗೆದು ಬಿಲ್ಡರ್ ನಂಬರ್ಗೆ ಡಯಲ್ ಮಾಡಿದಳು ಅರುಣ. ಹಲೋ ಸರ್, ಅರುಣ ಸ್ಪೀಕಿಂಗ್. ನಾನು ನೀವು ಹೇಳಿದ ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಂದಳು. ಓಕೆ ಆನ್ ದ ವೇ, 2 ಮಿನಿಟ್ ಬರ್ತೀನಿ ಎಂದರು ಬಿಲ್ಡರ್. ಓಕೆ ಸರ್ ಎಂದು ಫೈಲ್ ತೆಗೆದು ನೋಡುತ್ತಾ ಕೂತಳು ಅರುಣ. ಕಾರ್ ಬಂದು ನಿಂತಿತು. ದೊಡ್ಡ ಬಿಸ್ನೆಸ್ ಮ್ಯಾನ್ ಕಾರಿಂದ ಇಳಿದು ಬರುವುದನ್ನು ನೋಡಿ ಇವರಿಗೆ ಹೇಗಪ್ಪ ಕಾನ್ಸೆಪ್ಟ್ ಅರ್ಥ ಮಾಡಿಸೋದು ಎಂದು ಮನಸ್ಸಲ್ಲಿ ಅಂದುಕೊಂಡಳು. ಹಾಯ್ ಸರ್, ಐ ಆಮ್ ಅರುಣ, ಶಿವಾಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ನೈಸ್ ಟು ಮೀಟ್ ಯು ಸರ್ ಎಂದು ಶೇಕ್ ಹ್ಯಾಂಡ್ ಮಾಡುತ್ತಾ ಒಂದೇ ಉಸಿರಿಗೆ ಹೇಳಿದಳು ಅರುಣ. ಹಾಯ್, ಐ ಆಮ್ ನಿರಂಜನ್, ನೈಸ್ ಟು ಮೀಟ್ ಯು. ಏನು ತಗೋತೀರಾ ಎಂದರು ವೇಟರ್ನ ಕೂಗುತ್ತಾ. ಹಾಂ, ಏನೂ ಬೇಡ ಸರ್, ಥ್ಯಾಂಕ್ಸ್ ಎಂದಳು ಅರುಣ. ನೋ ಅದೆಲ್ಲ ಆಗಲ್ಲ, ಏನಾದರೂ ತಗೊಳ್ಳಿ. ಹೆಲೋ ಎಕ್ಸ್ಕ್ಯೂಸ್ ಮೀ ಎಂದು ವೇಟರ್ನ ಕರೆದು 2 ಕಾಫಿ ಪ್ಲೀಸ್ ಎಂದರು. ಈಗ ಹೇಳಿ ಪ್ರಾಜೆಕ್ಟ್ ಬಗ್ಗೆ ಎಂದರು ಬಿಲ್ಡರ್. ಅರುಣ ತನ್ನ ಪ್ರಾಜೆಕ್ಟ್ ಕೊಟೇಶನ್ ಬಗ್ಗೆ ವಿವರಿಸುತ್ತಾ ಹೋದಳು. ವೇಟರ್ ತಂದುಕೊಟ್ಟ ಕಾಫಿ ಕುಡಿಯುತ್ತಾ ಎಲ್ಲ ಕೇಳಿ ಅರ್ಥ ಮಾಡಿಕೊಂಡ ಬಿಲ್ಡರ್ ನಿರಂಜನ್, ವಾವ್, ನೈಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬೇರೆ ಕನ್ಸ್ಟ್ರಕ್ಷನ್ ಅವರಿಗಿಂತ ನೀವು ಬೆಟರ್ ಆ್ಯಂಡ್ ಕ್ವಾಲಿಟಿ ಕೊಡ್ತಾ ಇದ್ದೀರಾ. ಐ ಆಮ್ ವೆರಿ ಇಂಪ್ರೆಸ್, ಗುಡ್ ಜಾಬ್ ಎಂದರು. ಕ್ವಾಲಿಟಿ ಬಗ್ಗೆ ನೀವು ಚಿಂತೆ ಮಾಡೋ ಹಾಗೇ ಇಲ್ಲ ಸರ್, ಇದುವರೆಗೂ ನಮ್ಮ ಕಂಪನಿ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಲ್ಲಿ ನಂಬರ್ 1 ಇದೆ ಎಂದಳು ಹೆಮ್ಮೆಯಿಂದ ಅರುಣ. ಇಟ್ಸ್ ಗುಡ್, ತುಂಬ ಚೆನ್ನಾಗಿ ಜಾಣ್ಮೆಯಿಂದ ಕೊಟೇಶನ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದಿರಿ. ನಾವು ನಿಮ್ಮ ಜೊತೆಗೆ ಈ ಪ್ರಾಜೆಕ್ಟ್ ಮಾಡ್ತೀವಿ, ನಮ್ಮ ಕಾಂಟ್ರ್ಯಾಕ್ಟ್ ನಿಮಗೆ ಕೊಡ್ತೀವಿ ಎಂದರು ನಿರಂಜನ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ದೊಡ್ಡ ದೊಡ್ಡ ಬಿಲ್ಡರ್ ಜೊತೆಗೆ ಕೆಲಸ ಮಾಡೋದು ನಮ್ಮ ಪುಣ್ಯ ಎಂದಳು ಅರುಣ. ನಾನಿನ್ನೂ ಬರ್ತೀನಿ. ನಾಳೆ ನಿಮ್ಮ ಆಫೀಸಿಗೆ ಬಂದು ಉಳಿದ ಎಲ್ಲ ಪ್ರೋಸೆಸ್ ಅಲ್ಲೇ ಮುಗಿಸೋಣ. ನಿಮ್ಮನ್ನು ಭೇಟಿ ಮಾಡಿ ಖುಷಿ ಆಯಿತು. ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಕೀಪ್ ಇಟ್ ಅಪ್ ಎಂದು ಹೇಳಿ ಕಾಫಿ ಬಿಲ್ ಇಟ್ಟು ಹೊರಟರು ನಿರಂಜನ್. ಪ್ರಾಜೆಕ್ಟ್ ಸಿಕ್ಕ ಖುಷಿಗೆ ಅರುಣ ಮನಸ್ಸು ಆಕಾಶದಲ್ಲಿ ತೇಲುತ್ತಾ ಇತ್ತು. ತನ್ನ ಖುಷಿನ ಎಂಜಾಯ್ ಮಾಡ್ತಾ ಪ್ರಾಜೆಕ್ಟ್ ಫೈಲ್ಗೆ ಮುತ್ತಿಟ್ಟಳು ಅರುಣ. ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಲೇಖಕರು ಲಾವಣ್ಯ ಪರಮೇಶ್. ಧನ್ಯವಾದಗಳು. ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.